ಹೇಳು ಕಾವೇರಿ, ಏನಾಗಿದೆ ನಿನಗೆ? ಯಾಕೆ ಈ ತರ ಮಾಡ್ತಾ ಇದ್ಯಾ? ಇಲ್ಲ ಪ್ರೀತು, ನೀನ್ ಯಾವ್ದನ್ನು ಸರಿ ಮಾಡೋದಿಕ್ಕಾಗಲ್ಲ. ಆ ಸಮಯ ಮುಗ್ದೋಗ್ಬಿಟ್ಟಿದೆ. ಸಮಯ ಮುಗ್ದೋಗಿದೆ ಅಂದ್ರೆ? ಅದು ನಿನಗೆ ಅರ್ಥ ಆಗಲ್ಲ. ಅರ್ಥ ಮಾಡಿಸೋ ಪರಿಸ್ಥಿತಿನಲ್ಲೂ ನಾನಿಲ್ಲ. ನೋಡು, ಆಗಿದ್ದನ್ನೆಲ್ಲ ಮರ್ತು ಬಿಡು. ನನಗೆ ನಿನಗೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ. ನೀನ್ ಆಕಾಶ, ನನ್ ಭೂಮಿ. ಆಕಾಶ ಭೂಮಿ ಒಂದಾಗೋದಿಕ್ಕಾಗತ್ತಾ? ಕಾವೇರಿ, ಪ್ರೀತಿ ಮಳೆ ಸುರಿಯೋಷ್ಟೊತ್ತು ಅವೆರಡು ಒಂದಾಗೇ ಇರುತ್ತೆ. ಅವೆರಡರ ಮಧ್ಯೆ ಸಂಬಂಧ ಇರುತ್ತೆ. ಈ ಡೈಲಾಗ್ ಎಲ್ಲ ಸಿನಿಮಾದಲ್ಲಿ ಕೇಳೋದಿಕ್ಕೆ ಚೆನ್ನಾಗೇ ಇರುತ್ತೆ. ಆದ್ರೆ ಭಾವನೆಗಳೇ ಬೇರೆ, ಬದುಕೆ ಬೇರೆ. ಮೊದಲು ಈ ಪ್ರೀತಿ ಅನ್ನೋ ಭ್ರಮೆಯಿಂದ ಆಚೆ ಬಂದು ರಿಯಲ್ ಲೈಫ್ ಬಗ್ಗೆ ಯೋಚನೆ ಮಾಡು. ಇಲ್ಲ, ರಿಯಲ್ ಲೈಫಲ್ಲಿ ಅದನ್ನ ಪ್ರೂವ್ ಮಾಡ್ತೀನಿ. ಕಾವೇರಿ, ನಿನಗೆ ನಮ್ಮಿಬ್ರು ಸ್ಟೇಟಸ್ ಅಡ್ಡ ಬರ್ತಾ ಇದ್ಯಾ? ನಾನು ನಿನಗೆ ಅವತ್ತೇ ಹೇಳಿದ್ನಲ್ಲ, ಇದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ಅಂತ. ಅಂಡ್ ನಿನಗೂ ಡ್ಯಾಡಿ ಬಗ್ಗೆ ಗೊತ್ತು. ಡ್ಯಾಡಿ ಆ ಥರ ಮೆಟೀರಿಯಲಿಸ್ಟಿಕ್ ಅಲ್ಲ. ಹೌದು, ಅವ್ರು ಹಾಗಲ್ಲ. ಆದ್ರೆ ನಿಮ್ ಮನೇಲಿ ಬರೀ ಅವ್ರು ಮಾತ್ರ ಇಲ್ವಲ್ಲ, ಬೇರೆಯವರು ಇದಾರಲ್ವಾ? ಬೇರೆಯವ್ರ ಬಗ್ಗೆನೂ ಮಾತಾಡು. ನಿಮ್ಮಕ್ಕಂಗೆ ನನ್ನ ಕಂಡ್ರೇನೆ ಆಗಲ್ಲ. ನೀನೇ ನೋಡಿದ್ಯಲ್ವಾ, ಅವಕಾಶ ಸಿಕ್ಕಾಗೆಲ್ಲ ಅವ್ರು ನನ್ನನ್ನ ಹಂಗಿಸ್ತಾರೆ, ಹೀಯಾಳಿಸ್ತಾರೆ. ಅಕ್ಕ ತಾನೆ, ಅವಳನ್ ಬಿಡು ಕಾವೇರಿ. ಅವಳನ್ ಹೇಗಾದ್ರೂ ಮಾಡಿ ಸರಿ ಮಾಡ್ಬೋದು. ಇಲ್ಲ ಪ್ರೀತು, ನೀನ್ ಯಾರ ಭಾವನೆಗಳನ್ನು ಬದಲಾಯಿಸೋದಿಕ್ಕಾಗಲ್ಲ. ಏನೋ ನಿನಗೋಸ್ಕರ ಅವರೆಲ್ಲ ನನ್ನನ್ನ ಒಪ್ಕೋಬಹುದು. ಆದ್ರೆ ಅವರಿಗೆ ನನ್ ಮೇಲಿರೋ ಒಪಿನಿಯನ್ ಆಗ್ಲಿ ಕೋಪ ಆಗ್ಲಿ ಯಾವ್ದು ಹೋಗಲ್ಲ. ಹೀಗೆ ಒಳಗೊಂದು ಹೊರಗೊಂದು ಇಟ್ಕೊಂಡಿರೋ ಜೊತೆ ಲೈಫ್ ಲಾಂಗ್ ಹೇಗಿರೋದಿಕ್ಕಾಗತ್ತೆ? ಇನ್ನು ನಿಮ್ ಭಾವ ಪ್ರಬಲ. ಅವರಿಗೆ ನನ್ನ ಆಫೀಸಲ್ಲಿ ಇರೋದೇ ಇಷ್ಟ ಇಲ್ಲ. ಇನ್ ನಿಮ್ ಮನೆಗ್ ಬಂದ್ರೆ ನನ್ನ ಆರಾಮಾಗಿರೋದಿಕ್ ಬಿಡ್ತಾರಾ? ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ನಿಮ್ಮ ಅತ್ಗೆ. ಅವರು ಒಂದು ದೊಡ್ಡ ಆಂಬಿಷಿಯಸ್ ಲೇಡಿ. ಅವರಿಗೆ ಆಫೀಸಲ್ಲಿ ಒಂದೊಳ್ಳೆ ಪೊಸಿಷನ್ ಸಿಗದೇ ಇರೋದಕ್ಕೆ ನಾನೇ ಕಾರಣ ಅಂತ ಅನ್ಕೊಂಡಿದ್ದಾರೆ. ಇನ್ನು ಮನೆ ಕಿರಿ ಸೊಸೆಯಾಗಿ ಅವ್ರು ಓರ್ಗಿತಿಯಾಗಿ ಮನೇಲಿ ನೆಮ್ಮದಿಯಾಗಿರೋದಿಕ್ಕಾಗತ್ತಾ? ಇಲ್ಲ ಪ್ರೀತು, ನಿಮ್ ಮನೆಯಲ್ಲಿ ನಿನ್ನ ಬಿಟ್ಟು ರಾಮ್ ಸರ್ನ ಬಿಟ್ಟು ಮನಸ್ಫೂರ್ತಿಯಾಗಿ ಬೇರೆ ಯಾರು ನನ್ನ ಮನೆ ಸೊಸೆಯಾಗಿ ಒಪ್ಕೊಳ್ಳೋದಿಕ್ಕೆ ತಯಾರಾಗಿಲ್ಲ. ಇನ್ನು ನಿನ್ನ ಮದುವೆ ಆಗಿ ನಿಮ್ ಮನೆಗ್ ಬಂದು ಜೀವನ ಪೂರ್ತಿ ನನ್ನ ಸ್ವಾಭಿಮಾನ, ಗೌರವ, ನೆಮ್ಮದಿನ ಕಳ್ಕೊಂಡು ಬದುಕ್ಬೇಕಾ? ಓಕೆ, ನಿನಗೋಸ್ಕರ ಎಲ್ಲದನ್ನು ಕಾಂಪ್ರಮೈಸ್ ಮಾಡ್ಕೋತೀನಿ ಅಂತಾನೆ ಇಟ್ಕೋ. ಆದ್ರೆ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ನೀನಾದ್ರೂ ನೆಮ್ಮದಿಯಾಗಿರೋದಿಕ್ಕಾಗತ್ತಾ? ನೀನ್ ಅವ್ರಿಗೆ ಏನಾದ್ರೂ ಹೇಳೋದಿಕ್ ಹೋದ್ರೆ, ಇಷ್ಟು ದಿನ ಸರಿ ಇದ್ದೋನು ಈಗ ಹೆಂಡತಿ ಸೆರ್ಗಿಟ್ಕೊಂಡು ನಮಗೆ ಬುದ್ಧಿ ಹೇಳಕ್ ಬಂದಿದ್ದಾನೆ ಅಂತ ನಿನ್ ವ್ಯಕ್ತಿತ್ವಕ್ಕೂ ಕಳಂಕ ಬರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ ಸಮಸ್ಯೆನ ನಾನೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ ಆಗ್ತಿಲ್ಲ. ಇನ್ ಬೇರೆ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ಳೋದು ನನ್ ಮೂರ್ಖತನ. ನೋಡ್ ಪ್ರೀತು, ಯಾವ್ದೋ ಹುಚ್ಚು ಭರವಸೆಯಲ್ಲಿ ಮದುವೆ ಆಗಿ ಲೈಫ್ ಲಾಂಗ್ ಕಷ್ಟ ಪಡೋದಿಕ್ಕೆ ನನ್ಗಿಷ್ಟ ಇಲ್ಲ. ನಿನ್ ಎಲ್ಲ ಪ್ರಶ್ನೆಗಳಿಗೂ ಸಮಸ್ಯೆಗಳಿಗೂ ನನ್ನ ಹತ್ರ ಒಂದು ಉತ್ತರ ಇದೆ. ಎಸ್ ಕಾವೇರಿ, ನಾನು ನಿನಗೋಸ್ಕರ ಈ ಮನೆ ಸಂಬಂಧನೆಲ್ಲ ಬಿಟ್ಟು ಬಂದ್ಬಿಡ್ತೀನಿ. ಆಸ್ತಿ ಅಂತಸ್ತು ಇದ್ಯಾವುದು ನಿನಗಿಂತ ದೊಡ್ಡದಲ್ಲ. ನೀನ್ ಇಲ್ದೇ ಇರೋ ಆ ಕಂಪ್ನಿ ಒಂದು ಗ್ರೇವಿ ಯಾರ್ಡ್ ಇದ್ದಾಗೆ. ನಾನ್ ಟೋಟಲಿ ಬದಲಾಗಿದ್ದೆ ನಿನಗೋಸ್ಕರ. ಯು ಆರ್ ಎವ್ರಿಥಿಂಗ್ ಟು ಮೀ ಕಾವೇರಿ. ನೀನ್ ನನ್ನಿಂದ ದೂರ ಆದಾಗಿಂದ ನಾನು ಸತ್ತು ಬದುಕಿದ್ದೀನಿ ಕಾವೇರಿ. ಪ್ಲೀಸ್ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ. ಐ ಕಾಂಟ್ ಲೀವ್ ವಿತೌಟ್ ಯು. ನಮ್ ಪ್ರೀತಿನ ಗೆಲ್ಸೋಣ ಕಾವೇರಿ. ನಾವು ಚೆನ್ನಾಗಿ ಬದುಕು ತೋರ್ಸೋಣ. ನನ್ನ ಜೊತೆ ಬಂದ್ಬಿಡು ಕಾವೇರಿ. ನಿನಗೋಸ್ಕರ ನಾನು ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ ಕಾವೇರಿ.
ಎಲ್ಲ ಬಿಟ್ಟು ನನ್ ಜೊತೆ ಬಂದ್ಬಿಡ್ತೀಯ. ವಾವ್, ಎಂತ ಅದ್ಭುತ ಪ್ರೀತಿ ನಿಂದು. ಓಕೆ, ಹಾಗ್ ಬಂದವನು ನನ್ ಜೊತೆ ಎಷ್ಟು ದಿನ ಇರ್ತೀಯ? ಕಾವೇರಿ, ಏನ್ ಮಾತಾಡ್ತಾ ಇದೀಯ ನೀನು? ಎಸ್, ನಿನ್ ಗುಣ, ನಿನ್ ಯೋಗ್ಯತೆ ಏನು ಅಂತ ಗೊತ್ತಿದ್ದೆ ನಾನ್ ಮಾತಾಡ್ತಾ ಇದ್ದೀನಿ. ಕಾವೇರಿ, ಡೋಂಟ್ ಶೌಟ್ ಪ್ರೀತು. ಇದ್ದಿದ್ದಂಗ್ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ನೀನು ನಿನ್ ಪ್ರೀತಿ ಇದೆಲ್ಲ ನನ್ ಮೇಲಿರೋ ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ. ಅದ್ ಮುಗಿದ್ಮೇಲೆ ನಿನ್ ಪಾಡಿಗೆ ನಿನ್ ಸಾಮ್ರಾಜ್ಯಕ್ಕೆ ಹೊರಟೋಗ್ಬಿಡ್ತೀಯ. ಆಮೇಲೆ ನಾನು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಬೀದಿಗೆ ಬರ್ಬೇಕಾಗತ್ತೆ. ಕಾವೇರಿ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಡೋಂಟ್ ಬಿ ಸಿಲ್ಲಿ. ಸಿಲ್ಲಿಯಾಗಿ ನಡ್ಕೋತಾ ಇರೋದು ನೀನಾ ನಾನಾ? ಜವಾಬ್ದಾರಿನೇ ಇಲ್ದಿರೋ ಒಂಥರ ನಡ್ಕೋತಾ ಇದ್ಯಲ್ಲ, ಇದಕ್ಕೆಲ್ಲ ಒಂದ್ ಅರ್ಥ ಇದ್ಯಾ? ನನ್ ಪ್ರೀತಿ ಇಲ್ದೇ ಇದ್ರೆ ಸತ್ ಹೋಗ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಯಲ್ಲ. ನಿಮ್ ತಂದೆ ರಾಮ್ ಸರ್, ನಿಮ್ ಮನೆ ಸ್ಟೇಟಸ್ ಎಂತದ್ದು? ಅವ್ರ ಈ ಲೆವೆಲಿಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾ ನಿನಗೆ? ನಿನ್ ಮೇಲೆ ಎಷ್ಟು ಆಸೆ ಭರವಸೆಗಳನ್ನ ಇಟ್ಕೊಂಡಿದ್ದಾರೆ, ಅದ್ ಗೊತ್ತಾ ನಿನಗೆ? ಇನ್ನು ನಿಮ್ಮ ಅಕ್ಕ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನ ಸಾಕಿ ಸಲಹಿದ್ದಾರೆ. ಇನ್ನು ನಿಮ್ಮಣ್ಣ ನಿನಗೋಸ್ಕರ ಒತ್ತಾಡ್ತಾ ಇದ್ದಾರೆ. ಪ್ರತಿ ವಿಷಯದಲ್ಲೂ ನಿನ್ನನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಆಫ್ಟರ್ ಆಲ್, ನನ್ನಂತ ಒಬ್ಬ ಹುಡುಗಿ ಅಂದ ಚಂದಕ್ಕೆ ಮೈ ಮರ್ತು ಎಲ್ಲ ಸಂಬಂಧಗಳನ್ನೂ ಕಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೆ ಕೃತಜ್ಞತೆ ಅನ್ನೋದೇ ಇಲ್ವಾ? ನಿನಗ್ ಮನುಷ್ಯತ್ವನೇ ಇಲ್ವಾ? ಈ ಪ್ರೀತಿ ಬಿಸಿ ಆರೋದ್ಮೇಲೆ ನನ್ನನ್ನು ಇದೇ ತರ ಬಿಟ್ಟು ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಸೀರಿಯಸ್ ಆಗಿ ನೀ ನನ್ನ ಬಗ್ಗೆ ಇಷ್ಟು ವರ್ಸ್ಟ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ಇಷ್ಟೆಲ್ಲ ವರ್ಸ್ಟ್ ಆಗಿ ಯೋಚನೆ ಮಾಡೋಳು ಅವತ್ ಇದೇ ಜಾಗದಲ್ಲಿ ನಿಂತ್ಕೊಂಡು ಐ ಲವ್ ಯು ಟು ಅಂತ ಯಾಕೆ ಹೇಳ್ದೆ? ಯಾಕೆ ಅಂದ್ರೆ ಈ ತರ ಯಾರು ಇಲ್ದಿರೋ ಪ್ರದೇಶಕ್ಕೆ ನನ್ನ ಕರ್ಕೊಂಡ್ ಬಂದು ಸಿಕ್ಕ ಬಟ್ಟೆ ಕೊಡ್ದು ನನ್ನ ಲವ್ ಮಾಡ್ತೀಯೋ ಮಾಡಲ್ವೋ ಅಂತ ಟಾರ್ಚರ್ ಮಾಡಿ ಕೇಳ್ದಾಗ ಅದೇ ಭಯದಲ್ಲಿ ಎಲ್ಲಿ ನೀನ್ ನನಗೆ ಏನ್ ಮಾಡ್ಬಿಡ್ತೀಯೋ ಅಂತ ನನ್ ಎದೆ ಹೊಡ್ಕೋತಾ ಇತ್ತು ಗೊತ್ತಾ? ಕಾವೇರಿ, ನಾನ್ ನಿನ್ನ ಶಿಟ್ ಯಾಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ಯಾ? ಏನ್ ಸುಳ್ಳು ಹೇಳ್ತಾ ಇರೋದು? ನಿಜ ಹೇಳಿದ್ರೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಹತ್ರ ಮಾತಾಡಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ನೋಡು, ನಿನ್ನ ಸಂಬಂಧ ಇಲ್ಲಿಗೆ ಮುಗ್ದೋಯ್ತು. ಇನ್ ಬಾಕಿ ಏನೂ ಇಲ್ಲ. ನನ್ ಹಿಂದೆ ಮುಂದೆ ಸುತ್ತೋದ್ ಬಿಟ್ಟು ರಾಮ್ ಸರ್ನ ನಿಮ್ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊ. ಕಾವೇರಿ, ನನ್ ಬಗ್ಗೆ ಇಷ್ಟೆಲ್ಲ ಕೆಟ್ಟ ಭಾವನೆ ಇದೆ ಅಂದ್ಮೇಲೆ ನನ್ ಜೊತೆ ಯಾಕೆ ಓಡಾಡ್ದೆ? ನನ್ ಫೀಲಿಂಗ್ಸ್ ಜೊತೆಗೆ ಯಾಕೆ ಆಟ ಆಡ್ದೆ? ಫೀಲಿಂಗ್ಸ್ ಬಗ್ಗೆ ನೀನ್ ಮಾತಾಡ್ತಾ ಇದ್ಯಾ? ಹುಡುಗಿರು ಅಂದ್ರೆ ಬಣ್ಣದ ಚಿಟ್ಟೆಗಳು ಅಂತ ಅನ್ಕೊಂಡಿರೋದು ನೀನು. ಯಾವುದೇ ಹುಡುಗಿ ಜೊತೆ 2 ತಿಂಗಳ ಮೇಲೆ ನನ್ ರಿಲೇಶನ್ಶಿಪ್ ಅಲ್ಲೇ ಇರಲ್ಲ ಅಂತ ಹೇಳ್ಕೊಂಡವನು ನೀನು. ನಿಂದು ಡೇಟಿಂಗ್ ಕಲ್ಚರ್. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಷ್ಟು ಈಸಿಯಾಗಿ ಹೆಣ್ಮಕ್ಳನ್ನ ಚೇಂಜ್ ಮಾಡ್ತೀಯ. ನೀನು ಫೀಲಿಂಗ್ಸ್ ಬಗ್ಗೆ ಮಾತಾಡ್ತೀಯ. ಕಾವೇರಿ, ಕಿರ್ಚ್ಬೇಡ. ಕಿರ್ಚಿದ ತಕ್ಷಣ ಸುಳ್ಳು ಸತ್ಯ ಆಗಲ್ಲ. ಇಷ್ಟೆಲ್ಲ ಲೂಸ್ ಕ್ಯಾರೆಕ್ಟರ್ ಇರೋ ನೀನು ಎದು ಬಗ್ಗೆ ಮಾತಾಡ್ತೀಯ?